ಚಿಕ್ಕೋಡಿ ಪಟ್ಟಣದ ಶತಮಾನಗಳ ಇತಿಹಾಸ ಹೊಂದಿರುವ ಸಿಟಿಇ ಶಿಕ್ಷಣ ಸಂಸ್ಥೆ ಗಡಿಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಸಾಮಾಜಿಕವಾಗಿ ಮಹತ್ವದ ಸೇವೆ ಸಲ್ಲಿಸುತ್ತಿದೆ. ಆದರೆ ಸಂಸ್ಥೆಯ ಸೇವಾ ಕಾರ್ಯವನ್ನು ಸಹಿಸದ ಕೆಲವರು ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಜನರಲ್ಲಿ ಗೊಂದಲ ಸೃಷ್ಟಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಈ ಆರೋಪಗಳು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕರು ಹಾಗೂ ನ್ಯಾಯವಾದಿ ಸತೀಶ್ ಕುಲಕರ್ಣಿ ಸ್ಪಷ್ಟಪಡಿಸಿದರು. ಪಟ್ಟಣದ ಸಿಟಿಇ ಸಂಸ್ಥೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, 2019ರಲ್ಲಿ ಆಡಳಿತ ಮಂಡಳಿಯ ಒಬ್ಬ ನಿರ್ದೇಶಕರು ಗೈರು ವರ್ತನೆಯಲ್ಲಿ ತೊಡಗಿರುವುದು ಪತ್ತೆಯಾಗಿದ್ದು, ಆಡಳಿತ ಮಂಡಳಿಯ ಸರ್ವಾನುಮತದಿಂದ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಂಡು ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡು ಈಗ ಕೆಲವರ ಮೂಲಕ ಸಂಸ್ಥೆಯ ಗೌರವ ಹಾನಿ ಮಾಡುವ ಹುನ್ನಾರ ನಡೆಯುತ್ತಿದೆ ಎಂದು ಆರೋಪಿಸಿದರು. ಸಿಟಿಇ ಸಂಸ್ಥೆಯಲ್ಲಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಿಲ್ಲ. ಸಂಸ್ಥೆಯು ತನ್ನ ಬೈಲಾ ನಿಯಮಾವಳಿಗಳ ಪ್ರಕಾರವೇ ಆಡಳಿತ ನಡೆಸುತ್ತಿದ್ದು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವತ್ತ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ತಿಳಿಸಿದರು. ಸಿಟಿಇ ಸಂಸ್ಥೆಯು 106 ವರ್ಷಗಳ ಸುದೀರ್ಘ ಸೇವಾ ಇತಿಹಾಸವನ್ನು ಹೊಂದಿದ್ದು, 10 ವಿವಿಧ ಅಂಗಸಂಸ್ಥೆಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದೆ. ಸಂಸ್ಥೆಯಲ್ಲಿ 235 ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಸೇವೆ ಸಲ್ಲಿಸುತ್ತಿದ್ದು, ಸುಮಾರು 4500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಿಟಿಇ ಸಂಸ್ಥೆ ಚಿಕ್ಕೋಡಿ ಅಂಗಸಂಸ್ಥೆಗಳ ಪ್ರಗತಿ ನೋಟ ಬಗ್ಗೆ ನಾವೊಂದು ಕೆಲವು ವಿಷಯ ತಮ್ಮ ಮುಂದೆ ಇಡಲಿಕ್ಕೆ ಬಯಸುತ್ತೇನೆ. ಈ ಚಿಕ್ಕೋಡಿ ತಾಲೂಕಾ ಶಿಕ್ಷಣ ಸಂಸ್ಥೆಯ ಚಿಕ್ಕೋಡಿ ಅಕ್ಕಪಕ್ಕದ ಎಲ್ಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಏಳಿಗೆಗಾಗಿ 1919ರಲ್ಲಿ ಪ್ರಾರಂಭಿಸಿಕೊಂಡಿದ್ದು, ಈ ಎಲ್ಲ ಅಂಗಸಂಸ್ಥೆಗಳಲ್ಲಿ ಸುಮಾರು 235 ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಾರೆ. ಹಾಗೆಯೇ ಸುಮಾರು 4,500ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಯಾವುದೇ ಅಡೆತಡೆಗಳಿಲ್ಲದೆ ವ್ಯವಸ್ಥಿತವಾಗಿ ವ್ಯಾಸಂಗ ಮಾಡುತ್ತಿದ್ದಾರೆ. ಕಳೆದ ಸಾಲಿನಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ನಡೆದ ಪದವಿ ಪರೀಕ್ಷೆಯಲ್ಲಿ ನಮ್ಮ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಕಲಾ ವಿಭಾಗದಲ್ಲಿ ವಿಶ್ವವಿದ್ಯಾಲಯಕ್ಕೆ ಮೊದಲ ಸ್ಥಾನ ಗಳಿಸಿರುತ್ತಾರೆ. ಈ ಒಂದು ನಮ್ಮ ಹೆಮ್ಮೆಯ ಸಂಗತಿ. ಮೊದಲ ಸ್ಥಾನ ಪಡೆದು ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ತದನಂತರ ತಮ್ಮ ಅಂಗಸಂಸ್ಥೆಗಳ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಬ್ಯಾಡ್ಮಿಂಟನ್, ಟೈಕಾಂಡೋ ಹಾಗೂ ಇನ್ನಿತರ ಕ್ರೀಡಾಗಳ ವಿವಿಧ ಕ್ರೀಡಾಕೂಟಗಳಲ್ಲಿ ಬಹುಮಾನ ಪಡೆದು ಸಂಸ್ಥೆಗೆ ಕೀರ್ತಿ ತಂದಿರುತ್ತಾರೆ. ಈ ಬಗ್ಗೆ ಯಾವತ್ತೂ ನಮ್ಮ ವಿದ್ಯಾರ್ಥಿನಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಒಬ್ಬರ ಆಡಳಿತ ಮಂಡಳಿಯ ಸದಸ್ಯರು ಗೈರು ವರ್ತನೆಯಲ್ಲಿ ತೊಡಗಿಕೊಂಡಿದ್ದ ಕಂಡು ಬಂದ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ. ಯಾಕಂದರೆ ನಮ್ಮಲ್ಲಿ ಇಲ್ಲಿ ಒಬ್ಬರ ಸದಸ್ಯ ಇದ್ದರು. ಆ ಸದಸ್ಯರು ಗೈರು ವರ್ತನೆಯಲ್ಲಿ ಸಿಕ್ಕಿದ್ದರಿಂದ ನಾವು ಎಲ್ಲರೂ ಕೂಡಿ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಂಡು ಅವರ ಸದಸ್ಯತ್ವವನ್ನು ನಾವು ರದ್ದುಗೊಳಿಸುತ್ತೇವೆ. ಈ ಬಗ್ಗೆ ನಮ್ಮ ಜನರಲ್ ಬಾಡಿ ಸಹ 7 ಅಕ್ಟೋಬರ್ 2019ರಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟು ಆ ವಿಷಯ ಮುಕ್ತಾಯಗೊಂಡಿದೆ. ಆ ಕಾರಣಕ್ಕಾಗಿ ಸದರಿಯವರು ಸಂಸ್ಥೆಗೆ ಕಪ್ಪ ಚುಕ್ಕೆ ಬರುವಂತೆ ಕಾರ್ಯವನ್ನು ಇನ್ನೂ ಆದರೂ ಉಂಟು ಮಾಡುತ್ತಿದ್ದಾರೆ. ಯಾಕಂದರೆ ಅವ್ರದ್ದು ಎಲ್ಲ ಈ ಚಟುವಟಿಕೆಗಳು ಇವೆಲ್ಲ ಇದಾವ ಅಂತ ನಮ್ಗೆ ಕಂಡು ಬರ್ತದೆ. ಮತ್ತು ಎಲ್ಲರಿಗೂ ಗೊತ್ತಿದ್ದ ಸಂಗತಿ. ಮತ್ತು ಈ ಕುರಿತು ಯಾಕಂದರೆ ಇವು ನೋಡ್ರಿ, ಹಣದ ದುರುಪಯೋಗ ಇವೆಲ್ಲ ಆಗಿ ಹೋಗಿದ್ದ ಸಂಗತಿ. ಯಾಕಂದರೆ ನಾವು ಯಾರು ವಿರುದ್ಧ ಒಂದು ಕ್ರಮ ಕೊಂಡಿದ್ದೀವಲ್ಲ, ಅವರು ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಬೆಳಗಾವಿ ಇದರ ಒಳಗೆ ಮಿಸ್ಲೇಸ್ ನಂಬರ್ 255/19 ಆಫ್ 2019 ಈ ಒಂದು ನ್ಯಾಯಾಲಯದಲ್ಲಿ ಈ ಒಂದು ಕೇಸ್ ಹಾಕಿದರು. ಆ ಕೇಸ್ ಸುದ ವಜಾ ಆಗಿದೆ. ಅಂದರೆ ಯಾವುದೇ ಒಂದು ಭ್ರಮ, ಒಂದು ತಪ್ಪ ಕಲ್ಪನೆ, ಒಂದು ತಪ್ಪ ಸಂದೇಶ ಸಮಾಜ ಒಳಗೆ ಹೋಗೋ ಸಲುವಾಗಿ ಇದು ಒಂದು ಕೇಸ್ ಹಾಕಿದ್ದರು. ಆ ಕೇಸ್ ಸಹ ಮಾನ್ಯ ನ್ಯಾಯಾಲಯದವರು
6/3/20 ವಜಾ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ನಾವು ಸದಸ್ಯತ್ವದಿಂದ ತೆಗೆದು ಹೋಗಿದ್ದೀವಿ ಅಂತ ಹೇಳಿ ಮತ್ತು ಅದು ಗೈರ್ ಕಾನೂನುವಾಗಿ ಅದ ಅಂತ ಹೇಳಿ OS ನಂಬರ್ 288/2019 ಈ ನಮ್ಮ ಸಿವಿಲ್ ಜಡ್ಜ್ ಮೆಹರ್ಬಾನ್ ಸಿವಿಲ್ ಜಡ್ಜ್ ಮತ್ತು JNOC ನ್ಯಾಯಾಲಯದೊಳಗೆ ಅದು ಕೇಸ್ ಹಾಕಿದ್ರು. ಆಮೇಲೆ ಮುಂದೆ ಈ ಎಲ್ಲ ಕಾರಣಗಳಿಂದ ಹತಾಶಗೊಂಡ, ಯಾಕಂದ್ರೆ ಅವರು ಎಲ್ಲೆಲ್ಲೇ ಒಂದು ಲಿಟಿಗೇಷನ್ ಮಾಡ್ಯಾರಲ್ಲ ಆ ಲಿಟಿಗೇಷನ್ ಒಳಗೆ ಅವರು ಸೋಲು ಅನುಭವಿಸಿದ್ದಾರೆ. ಅದಕ್ಕೆ ಈ ಎಲ್ಲ ಕಾರಣಗಳಿಂದ ಹತಾಶಗೊಂಡ ವ್ಯಕ್ತಿ ಈಗಲೂ ಕೂಡ ಸಂಸ್ಥೆಗೆ ಬಗ್ಗೆ ಎಲ್ಲ ಅಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಜನರಲ್ಲಿ ಭ್ರಮ ಉಂಟು ಮಾಡುತ್ತಿದ್ದಾರೆ. ಮತ್ತು ಇದು ಈಗ ಯಾರಂದ್ರೆ ಇದರ ಬಗ್ಗೆ ನಿಮಗೆ ನಾವು ಒಂದು ಜಡ್ಜ್ಮೆಂಟ್ ಕಾಪಿ ಕೊಡ್ತಾ ಇದ್ದೀವಿ. ಒಂದು ಕ್ರಿಮಿನಲ್ ಮಿಸ್ಲಿಯಸ್ ನಂಬರ್ 250/2019 ಯಾವ ಕೇಸ್ನ ಈಗ ನಿಮಗೆ ಹೇಳಿದ್ದೀನಲ್ಲ ಅದರ ಬಗ್ಗೆ ನಿಮ್ಮನ್ನ ಕೋರ್ಟ್ ಆದೇಶ ಕೊಡ್ತಾ ಇದ್ದೇನೆ. ಅದರಲ್ಲಿ ಅವ್ರ ಹೆಸರು ಎಲ್ಲ ಅದ ಅಲ್ಲ, ನಮಗೆ ಇಂಗ್ಲೀಷ್ ಅಲ್ಲ. ಈಗ ನರೇಂದ್ರ ನೇರ್ಲಿಕರ್ ಅಂತ ಹೆಸರದ, ನರೇಂದ್ರ ರಾಜಾರಾಮ್ ನೇರ್ಲಿಕರ್, ಆಮೇಲೆ ಶ್ರೀಪಾದ್ ರಾಜಾರಾಮ್ ನೇರ್ಲಿಕರ್, ಅಪ್ಪಣ್ಣ ಶ್ರೀಪಾದ್ ನೇರ್ಲಿಕರ್ ಇವರದ್ದು ಕೇಸ್ ಮಾಡಿದ್ರು. ಯಾವುದ ಅದಕ್ಕಾಗಿ ಈ ಹಣ ದುರುಪಯೋಗ ಆಗಿದೆ ಮತ್ತು ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಮ್ಮ ಚಿಕ್ಕೋಡಿ ಸಂಸ್ಥೆ, ನಮ್ಮ ಚಿಕ್ಕೋಡಿ ತಾಲೂಕು ಎಜುಕೇಷನ್ ಸೊಸೈಟಿ ಮೇಲೆ ಅಂದರೆ ಚಂದ್ರಶೇಖರ್ ಭಾಚಂದ್ರ ಕುಲಕರ್ಣಿ ಮತ್ತು ಅರುಣ್ ಶಂಕರರಾವ್ ಕುಲಕರ್ಣಿ ಸೆಕ್ರೆಟರಿ, ಅಂದರೆ ಚಂದ್ರಶೇಖರ್ ಅವರು ಚೇರ್ಮನ್ನ, ಅರುಣ್ ಕುಲಕರ್ಣಿ ಅವರು ಸೆಕ್ರೆಟರಿ, ಇವ್ರ ಮೇಲೆ ಕೇಸ್ ಹಾಕಿದ್ರು. ಆ ಕೇಸ್ ವಜಾ ಆಗಿದೆ. ಅದರ ಪ್ರತಿ ನಿಮ್ಗೆ ನಾವು ಈಗಾಗಲೇ ಕೊಟ್ಟಿದ್ದೆವು. ಆಮೇಲೆ ಈ ಸಂಸ್ಥೆ ಒಳಗೆ ಯಾವ ನಮ್ಮ ಬೋಧಕೇತರ ಏನು ವರ್ಗದವರು ಇದ್ದಾರಲ್ಲ ಅವರು ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಮತ್ತು ಅದರ ಬಗ್ಗೆ ನಮ್ಮ ಸಂಸ್ಥೆಗೆ ಹೆಮ್ಮೆ ಇದೆ. ಇಂಥ ಒಂದು ಚಟುವಟಿಕೆ, ಕೆಟ್ಟ ಚಟುವಟಿಕೆ ಇಲ್ಲಿ ಯಾರೂ ಇಲ್ಲ. ಮತ್ತು ಓನ್ಲಿ ಒಂದು ಇನ್ಸ್ಟೆನ್ಸ್ ನಮ್ಮ ಸಂಸ್ಥೆ ಬಗ್ಗೆ ಇರುವ ಒಂದು ಕೇಸ್, ಅದು ನಮ್ಮ A ಕಾಂಬ್ಳೆಯವ್ರ ಬಗ್ಗೆ. ಯಾಕಂದ್ರೆ ಅವ್ರದ್ದು ಸುಧಾ ಪಾಲಕರು, ವಿದ್ಯಾರ್ಥಿನಿಯು, ಅವ್ರ ಸ್ಟಾಫ್ ಮೆಂಬರ್ಸ್ ಹಲವಾರು ದೂರುಗಳನ್ನು ಮ್ಯಾನೇಜ್ಮೆಂಟ್ಗೆ ಸಲ್ಲಿಸಿದ್ದಾರೆ. ಮತ್ತು ಈ ಬಗ್ಗೆ ಏನು ಮಾಡಿದೆವು, ನಾವು ಕ್ರಮ ತಗೋಬೇಕಾಗಿತ್ತು. ಅವ್ರಿಗೆ ಎಷ್ಟೋ ಸರ್ತಿ ನಾವು ತಿಳಿಸಿ ಹೇಳಿದ್ರು ಕೂಡ ಅದು ಪರಿಸ್ಥಿತಿ ಒಳಗೆ ಸುಧಾರಣೆ ಆಗಿಲ್ಲ. ಆ ಕಾರಣಕ್ಕಾಗಿ ಅವ್ರು ಏನೈತಿ ಅವ್ರಿಗೊಂದು ಪ್ರಿನ್ಸಿಪಾಲ್ ಅಂತ ನಾವು ಪ್ರಮೋಷನ್ ಮಾಡಿದ್ವಿ. ಆಮೇಲೆ ಆ ಪ್ರಮೋಷನ್ ಇನ್ನೂ ಅಪ್ರೂವ್ ಆಗಿದ್ದಿಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ. ಯಾಕಂದರೆ ಯಾವುದೂ ಪ್ರಮೋಷನ್ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಬೇಕಾಗ್ತದೆ, ಅದು ಅಪ್ರೂವ್ ಆಗಿಲ್ಲ. ಮತ್ತು ಇವರು ಅಪ್ರೂವ್ ಅಪ್ರೂವ್ ಆಗಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರು ಸರಿಯಾಗಿ ಏನೋ ಒಂದು ದಾಖಲೆಗಳು ಡಿಪಾರ್ಟ್ಮೆಂಟ್ದವರು ಕೇಳಿದರು, ಆ ದಾಖಲೆಗಳನ್ನು ಸಲ್ಲಿಸಿದ್ದಿಲ್ಲ. ಆಮೇಲೆ ನಾವು ಕ್ರಮ ಕೈಗೊಳ್ಬೇಕಾಗಿತ್ತು. ಯಾಕಂದರೆ ನಮ್ಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಭವಿಷ್ಯ ನಮಗೆ ಮಹತ್ವ. ಆ ಕುರಿತು ಒಂದು ಪರಿಸ್ಥಿತಿ ಒಳಗೆ ಅವ್ರಿಗೆ ಬಾಬಾ ನೀವು ಉಪನ್ಯಾಸಕನಾಗಿ ಅದರಲ್ಲಿ ಲೆಕ್ಚರರ್ ಆಗಿ ನೀವು ಮುಂದುವರಿರಿ, ಆಮೇಲೆ ಪ್ರಿನ್ಸಿಪಾಲ್ ಅಂತ ಹೇಳಿ ನೀವು ಕೆಲಸ ಮಾಡಬೇಡ್ರಿ ಅಂತ ಅಷ್ಟೇ ನಾವು ಒಂದು ಆದೇಶ ಮಾಡಿದ್ದೇವೆ. ಅದರ ವಿರುದ್ಧ ಸಹ ಅವರು ನ್ಯಾಯಾಲಯ ಒಳಗೆ ಬಂದು, ಯಾಕಂದರೆ ಈ ಚಿಕ್ಕೋಡಿ ನ್ಯಾಯಾಲಯ ಒಳಗೆ ಮಾನ್ಯ 7ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಒಳಗೆ EAT ನಂಬರ್ 5001/2024 ಒಳಗೆ ಅವರು ಒಂದು ಮೇಲ್ಮನವಿ ಸಲ್ಲಿಸಿದರು. ಆ ಮೇಲ್ಮನವಿ ಸಹ 24/10/25 ವಜಾಗೊಳಿಸಲಾಗಿದೆ. ಅಂದರೆ ಕೋರ್ಟ್ದವರು ಆದೇಶ ಮಾಡ್ಯಾರ. ಅಂದರೆ ನಾವು ಒಂದು ಕ್ರಮ ಕೈಗೊಂಡಿದ್ದೀವಲ್ಲ ಅದಕ್ಕೆ ವಿರುದ್ಧ ಅಪೀಲ್ ಮೇಂಟೈನ್ ಆಗೋದಿಲ್ಲ ಅಂತ ಹೇಳಿ ಆ ಆದೇಶ ಆ ಥರದ ಕಾಪಿ ಸುಧಾ ನಾವು ನಿಮಗೆ ಈಗಾಗಲೇ ಕೊಟ್ಟಿದ್ದೀವಿ. ಆಮೇಲೆ ಈಗ ನಮ್ಮ ಸಂಸ್ಥೆಗೆ ನಮ್ಮದು ಅನ್ನೋಂಥ ಬಾಯ್ಲಾ ಅದ. ಮತ್ತು ಬಾಯ್ಲಾ ಒಳಗೆ ಈ ನಮ್ಮ ಆಡಳಿತ ಮಂಡಳಿ ಏನದಲ್ಲ, ಚೇರ್ಮನ್, ಸೆಕ್ರೆಟರಿ, ಆಡಳಿತ ಮಂಡಳಿ ಸದಸ್ಯರು. ಯಾಕಂದ್ರೆ ನೋಡಿರಿ, ನೀವು ಒಂದು ಸಂಗತಿ ನೀವು ಗಮನದಲ್ಲಿ ತೊಗೋಬೋದು. ಈ ಆಗಿನ ಆಡಳಿತ ಮಂಡಳಿ ಮತ್ತು ಈಗಿನ ಆಡಳಿತ ಮಂಡಳಿ ಏನೂ ಫರಕಿಲ್ಲ. ಯಾಕಂದರೆ ಹಿಂದಿನ ಆಡಳಿತ ಮಂಡಳಿದವರು ಒಳಗೆ ಒಬ್ಬರ ನರೇಂದ್ರ ನೇರ್ಲಿಕರ್ ಅವ್ರ ಸದಸ್ಯತ್ವವನ್ನು ರದ್ದು ಮಾಡಲಾಯಿತು. ಆಮೇಲೆ ಸುಧೀರ್ ಕುಲಕರ್ಣಿ ಅವರು ತಿರುಗಿ ಹೋದರು. ಆಮೇಲೆ ಮತ್ತೊಬ್ಬರ ಸದಸ್ಯರು ಅವರು ತಿರ್ಕೊಂಡು ಹೋದರು. ಆ ಸ್ಥಾನಕ್ಕೆ ಬರೀ ಯಾಕಂದರೆ ನರೇಂದ್ರ ನೇರ್ಲಿಕರ್ ಜಾಗಕ್ಕೆ ಸಂಜು ಅಡ್ಕೆ ಅವ್ರಿಗೆ ಬಂದರು, ಸುಧೀರ್ ಕುಲಕರ್ಣಿ ಅವ್ರ ಜಾಗಕ್ಕೆ ಓಂಕಾರ ಕುಲಕರ್ಣಿ ಅವರು ಬಂದರು, ಮತ್ತು ಸಂಧ್ಯಾ ಕುಲಕರ್ಣಿ ಅವ್ರ ಜಾಗಕ್ಕೆ ಕಿರಣ್ ಕುಲಕರ್ಣಿ ಅವರು ಬಂದರು.
ಮತ್ತು ಬಾಕಿ ಎಲ್ಲ ಏನು ನಾವು ಇದ್ದೀವಲ್ಲ ಆಡಳಿತ ಮಂಡಳಿ ಸದಸ್ಯರು ನಾವು ಅದೇ ಥರ ಇದ್ದೀವಿ. ಚಂದ್ರಶೇಖರ್ ಕುಲಕರ್ಣಿ ಆಗಲಿ, ಅರುಣ್ ಕುಲಕರ್ಣಿ ಆಗಲಿ, ಆಮೇಲೆ ಪಾಪಣ್ಣ ಮಿರ್ಜಾ ಅವರು ವೈಎಸ್ ಮಿರ್ಜಾ ಅವರಾಗಲಿ, ವಿನಾಯಕ್ ಶರ್ಮಾ ಆಗಲಿ, ನಾ ಆಗಲಿ, ಮಧ್ಯ ನ್ಯಾಯಾಲಯ ಅದನ್ನು ಮುಂದುವರ್ಸಿದ್ದೀವಿ. ಮತ್ತು ಅದ ವಿಜಯ್ ಮಾಂದ್ರೇಕರ್ ಆಗಲಿ ಅವರೇ ನಾವು ಮುಂದುವರ್ಸಿದ್ದೀವಿ, ಅವರ ವೈಸ್ ಚೇರ್ಮನ್ ಇದ್ದಾರೆ. ಆಮೇಲೆ ಇತರ ಬಗ್ಗೆ ಏನು ನಮ್ಮ ಬಾಯ್ಲಾ ಪ್ರಕಾರ ನಾವು ಆಯ್ಕೆ ಚುನಾವಣೆ ಆಗ್ತದೆ. ಚುನಾವಣೆ ಪ್ರಕಾರ ಏನು ಏನು ಇದೀವಲ್ಲ ಅದಕ್ಕೆ ನಾವು ಸ್ವಯಂ ಘೋಷಿತ ಅಂಥದ್ದು ಇಲ್ಲಿ ಏನೂ ಇಲ್ಲ. ಮತ್ತು ನಾವು ಬಾಯ್ಲಾ ಪ್ರಕಾರನ ಇಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದೀವಿ. ಮತ್ತು ಯಾವುದು ನಾವು ಇಲ್ಲಿವರೆಗೆ ಅಂದರೆ ಈ ಸಂಸ್ಥೆ ಸ್ಥಾಪನವಾಗಿದ್ದರಿಂದ ಇಲ್ಲಿವರೆಗೆ ಕಾನೂನು ಚೌಕಟ್ಟಿನಲ್ಲಿ ನಾವು ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಇನ್ನು ಮುಂದೆ ನಾವು ಕಾನೂನುಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಇದೆ. ಮತ್ತು ಆ ಥರ ನಾವು ಕಟಿಬದ್ಧರಾಗಿದ್ದೇವೆ ಅಂತ ಹೇಳಿ ತಮ್ಮ ಮುಂದೆ ನಾವು ಇಲ್ಲೇ ಒಕ್ಕಟ್ಟದಿಂದ ನಾವು ನಿಮ್ಗೆ ಹೇಳಬಯಸುತ್ತೇವೆ. ಇಲ್ಲಿ ವಸ್ತುಸ್ಥಿತಿ ಏನಿದೆ ಅದರ ಬಗ್ಗೆ ನಿಮ್ಗೆ ನಾವು ಹೇಳಲಿಕ್ಕೆ ಮತ್ತು ಮಾಹಿತಿ ಕೊಡಲಿಕ್ಕೆ. ಯಾಕಂದರೆ ಇದ್ರ ಬಗ್ಗೆ ನೋಡಿರಿ, ಅವ್ರದ್ದು ಏನು ಇದ್ರಾಗ ಸಹಭಾಗಿ ಇಲ್ಲ. ಯಾಕಂದರೆ ಇವರು ಎಲ್ಲ ಮಾಡಿದವರು ನಾವು ಯಾರು ಮೆಂಬರ್ಶಿಪ್ದಿಂದ ತೆಗೆದು ರದ್ದುಗೊಳಿಸಿದ್ದೀವಲ್ಲ ಅವ್ರದ್ದೇ ಇದೆ ಕೆಲಸ ಎಲ್ಲ. ಯಾಕಂದರೆ ಅಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಇವ್ಯಾನಿದಾವಲ್ಲ ಇವರೆಲ್ಲ ನಮ್ಮ ಸಂಸ್ಥೆಗೆ ಕಪ್ಪಟ್ಟು ಬರಬೇಕು, ನಮ್ಮ ಸಂಸ್ಥೆಗೆ ತೊಂದರೆ ಆಗಬೇಕು, ಸಂಸ್ಥೆಯ ವಿದ್ಯಾರ್ಥಿನಿಯರಿಗೆ ಅಡೆತಡೆ ಉಂಟು ಮಾಡಬೇಕು ಅಂತ ಹೇಳಿ ನಾವು ಈಗ ಈ ಥರ ನಾವು ತೆಗೆದು ಹೋಗಿದ್ದೀವಲ್ಲ, ಅಂದರೆ ಯಾರ ಸದಸ್ಯತ್ವವನ್ನು ತೆಗೆದು ಹೋಗಿದಂತೂ ನಾವು ಏನು ಖುಷಿಯಲ್ಲೇ ತೆಗೆದು ಹೋಗಿಲ್ಲ. ಅವ್ರ ಕುರಿತದಿಂದ ಹೊರಗೆ ಹೋಗ್ಯಾರ, ಅವ್ರದ್ದೇ ಇದೆ ಕೆಲಸ. ಅದಕ್ಕೆ ನೀವು ಏನು ಹೇಳಬಯಸ್ತೀರಿ? ಅವ್ರಿಗೆ ಏನು ಹೇಳಬಯಸ್ತೀರಿ ನೀವು? ಅವ್ರು ಇದು ಮಾಡಬೇಡ್ರಿ, ಮತ್ತು ಇದೆಲ್ಲ ಮಾಡಿದ ತಪ್ಪದ ವಸ್ತುಸ್ಥಿತಿ ಒಂದು ಇರುವಾಗ ನೀವು ತಪ್ಪ ಸಂಗತಿ ಸಮಾಜದೊಳಗೆ ಯಾಕೆ ಭ್ರಮ ಉಂಟು ಮಾಡ್ತೀರಿ? ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ CB ಕುಲಕರ್ಣಿ, ನಿರ್ದೇಶಕರಾದ ಅರುಣ ಕುಲಕರ್ಣಿ, ಸಂಕೇತ್ ಮಾಂಜ್ರೇಕರ, ಸಂಜಯ ಅಡ್ಕೆ, ಓಂಕಾರ್ ಕುಲಕರ್ಣಿ, ಕಿರಣ ಕುಲಕರ್ಣಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.